ಜೋಗಪ್ಪನ ಒಂದು ಗೀತೆ ಹಾಡೋಣ. ಎಲ್ಲೋ ಜೋಗಪ್ಪ ನಿನ್ ನರಮಾನೆ, ಎಲ್ಲೋ ಜೋಗಪ್ಪ ನಿನ್ ತಳಮಾನೆ. ಆ ಜೋಗಪ್ಪ ಅಂದ್ರೆ ಶಿವನೇ. ಶಿವನಿಗೆ ಹಲವಾರು ಹೆಸರು. ಭೈರವ ಅಂತೀವಿ, ಮಹಾದೇವ ಅಂತೀವಿ, ಶಂಭುಲಿಂಗ ಅಂತೇವೆ, ಸಿದ್ಧಲಿಂಗೇಶ್ವರ ಅಂತೇವೆ. ದೇವನೊಬ್ಬ ನಾಮ ಹಲವು. ಕಿನ್ನೂರಿ ನುಡಿಸೋಣ ಧನಿ ಚಂದವೋ, ಧನಿ ಚಂದವೋ. ಕಿನ್ನೂರಿ ನುಡಿಸೋಣ ಬೆರಳಿನಂದ ಚಂದವೋ. ಕಿನ್ನೂರಿ ನುಡಿಸೋಣ ಬೆರಳಿನಂದ ಚಂದವ ಕಂಡು. ಚುಕ್ಕಿ ನುಗ್ರಕ್ಕೆ ನಾರಿ ಮನ ಸೋತಳೋ, ಬೆಳ್ಳಿ ನುಗ್ರಕ್ಕೆ ನಾರಿ ಮನ ಸೋತಳೋ. ಬೆಳ್ಳಿ ನುಗ್ರಕ್ಕೆ ನಾರಿ ಮನ ಸೋತಳೋ, ಬೆಳ್ಳಿ ನುಗ್ರಕ್ಕೆ ನಾರಿ ಮನ ಸೋತಳೋ. ಎಲ್ಲೋ ಜೋಗಪ್ಪ ನಿನ್ನ ರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ. ಎಲ್ಲೋ ಜೋಗಪ್ಪ ನಿನ್ನ ರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ. ಎಲ್ಲೋ ಜೋಗಪ್ಪ ನಿನ್ನ ರಮಾನೆ. ಚಪ್ಪಾಳೆ. ವಿದ್ಯಾಗಣಪತಿ ಮಹಾರಾಜ್ಗೆ, ಗದ್ದಿಗೆ ಅಪ್ಪನ ಸ್ವಾಮಿ ಪಾದಾಕ್ಕೆ, ಶನೇಶ್ವರ ಸ್ವಾಮಿ ಪಾದಾಕ್ಕೆ. ಆರೂವರೆ ಕೇರಿಯ ದರೆ ಪಡ್ಸಲ ಮೇಲೆ ಜೋಗಯ್ಯ, ಜೋಗಯ್ಯ, ಜೋಗಯ್ಯ. ಆರೂವರೆ ಕೇರಿಯ ದರೆ ಪಡ್ಸಲ ಮೇಲೆ ಕೋಲಕ್ಕೆ ನೂರಿ ಮಾಡಿ ನುಡಿಸೋನೆ, ಕೋಲಕ್ಕೆ ನೂರಿ ಮಾಡಿ ನುಡಿಸೋನೆ. ಹೂವಾಗಿ ಬಾರೋ ನನ್ನ ತೋರುವಿಗೆ, ಹೂವಾಗಿ ಬಾರೋ ನನ್ನ ತೋರುವಿಗೆ. ಎಲ್ಲೋ ಜೋಗಪ್ಪ ನಿನ್ನ ರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ. ಎಲ್ಲೋ ಜೋಗಪ್ಪ ನಿನ್ನ ರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ. ಎಲ್ಲೋ ಜೋಗಪ್ಪ ನಿನ್ನ ರಮಾನೆ. ಸುಳ್ಳಾಡೋ ಜೋಗಿ ಕೂಡ ಬರಬಹುದೇ, ಸುಳ್ಳಾಡೋ ಜೋಗಿ ಕೂಡ ಬರಬಹುದೇ, ಸುಳ್ಳಾಡೋ ಜೋಗಿ ಕೂಡ ಬರಬಹುದೇ. ಎಲ್ಲೋ ಜೋಗಪ್ಪ ನಿನ್ನ ರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ. ಎಲ್ಲೋ ಜೋಗಪ್ಪ ನಿನ್ನ ರಮಾನೆ, ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ. ಎಲ್ಲೋ ಜೋಗಪ್ಪ ನಿನ್ನ ರಮಾನೆ. ವಿದ್ಯಾಗಣಪತಿ ಮಹಾರಾಜ್ಗೆ, ಗದ್ದಿಗೆ ಅಪ್ಪನ ಸ್ವಾಮಿ ಪಾದಾಕ್ಕೆ. ಅಪ್ಪೆ ಚಪ್ಪಾಳೆ. ಹೌದು ಸುಭಾಷ್. ಉಳ್ಳಿವಲ ಬಿಟ್ಟೆ, ಒಳ್ಳೆ ಗಂಡನು ಬಿಟ್ಟೆ, ನಿನ್ ಜೊತೆ ಬಂದಲ್ಲೋ ಜೋಗಪ್ಪ ಅಂತ ಕೇಳ್ತಾನೆ. ಅದಕ್ಕೆ ಜೋಗಪ್ಪ ಹೇಳ್ತಾನೆ, ಎಲ್ಲಾನು ಬಿಟ್ಟ ಮೇಲೆ ನನ್ನ ಯಾಕೆ ಬಿಡಲಲ್ಲೇ, ನಾ
ಯಾಕೆ ನನ್ನ ಮೇಲೆ ನಿನಗೆ ಮನಸಾಕೆ ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ ಎಲ್ಲಾ ಬಿಟ್ಟ ಮೇಲೆ ನನ್ನ ಯಾಕೆ ಬಿಡ್ಲಿಲ್ಲ ನೀನು ನನ್ನೂ ಬಿಟ್ಬಿಟ್ಟು ಹೊರಟೋಗು ಅಂತ ಅದಕ್ಕೆ ಆ ತಾಯಿ ಹೇಳ್ತಾಳೆ ಜೋಗಪ್ಪ ಅಂದ್ರೆ ಶಿವನೇ ಆ ತಾಯಿ ಅಂದ್ರೆ ಪಾರ್ವತಿನೇ ಆ ತಾಯಿ ಹೇಳ್ತಾಳೆ ನಿನ್ನ ಕಂಡಾಗಿ ನಿನ್ನ ಕಣ್ಣೂರಿ ಕಾಣು ಜೋಗಿ ಜೋಗಯ್ಯ 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 ಕಂಡಾಗಿ ನಿನ್ನ ಕಣ್ಣೂರಿ ಕಾಣೋ ಜೋಗಿ ನಿನ್ನ ಕಂಡಾಗಿ ನಿನ್ನ ಕಣ್ಣೂರಿ ಕಾಣೋ ಜೋಗಿ ನಿನ್ನ ಬಿಟ್ಟು ನಾನಿರಲಾರೆ ನಿನ್ನ ಬಿಟ್ಟು ನಾನಿರಲಾರೆ ನಿನ್ನ ಬಿಟ್ಟು ನಾನಿರಲಾರೆ ನಿನ್ನ ಬಿಟ್ಟು ನಾನಿರಲಾರೆ ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ ಎಲ್ಲೋ ಜೋಗಪ್ಪ ನಿನ್ನ ಜೋಗಯ್ಯ 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 ಜೋಗಿ ಸ್ವಲ್ಪ ಜೋರ ಬರ್ಬೇಕು ಶಬ್ದ ಅಲ್ಲಿ ಬಂತಿಲ್ಲ ಆ ಕಡೆ ಅಮ್ಮ ನಾಚ್ಕೋಬೇಡ್ರಿ ನೀವು ನಾಚ್ಕೋಬೇಡ್ರಿ ಅಲ್ಲಿಂದ ಕರ್ಸೋರ್ 100 ಕಿಲೋಮೀಟರ್ ಬಂದಿದ್ದೀನಿ ನಾನು ಯಾಕೆ ಕರ್ಸಿದಾರ ಗೊತ್ತಾ ನಮ್ ನಾಗವಲ್ಲಿ ಜನ ಸಂತೋಷ ಪಡ್ಲಿ ಒಂದಷ್ಟೊತ್ತು ಜನಪದ ಕೇಳಿ ತಮ್ಮ ಮನ್ಸನ್ ನೋವೆಲ್ಲ ಮರಿಲಿ ಅಂತ ಕರ್ಸೋರವ ನೀವೇ ಹಿಂಗ್ ಕೂತಿದ್ದೀರಿ ಬತ್ತು ಸುಮ್ಮಿರಿ ಅಕೌಂಟ್ ದುಡ್ಡು ಬರ್ತದೆ ಎಲ್ರಿಗೂ ಬರ್ತದೆ ನಾನ್ ನೋಡ್ದೆ ಮಕ್ಕ ಪಾಪ ಅವ್ರು ನೊಂದ್ಕೊಬಿಟ್ಟು ಅವ್ರು ನನ್ಗಿನ್ನೂ ಬರ್ಲಿಲ್ಲ ಕಣೆ ಅವರು ಯಾಕೆ ಬೇಜಾರು ಗೊತ್ತಾ ಊರಲ್ಲಿ ಯಾರಿಗೂ ಬರ್ದಾರ ಬೇಜಾರಾಯ್ತಿರ್ಲಿಲ್ಲ ಒಂದ್ 10 ಜನಕ್ಕೆ ಬಂದ್ಬಿಟ್ಟದೆ ಅದೇ ಸಂಕಟ ಬಂದಿರೋದು ನನಗ್ ಬರ್ದಿರೋದು ಅವಳಿಗೆ ಯಾಕೆ ಬತ್ತು ಅಂತ ಆದ್ರಿಂದ ಬತ್ತದ್ ನಗ್ನಗ್ತ ಕುಳಿತುಕೊಳ್ರವ ಆರಾಮ ಕುಳಿತುಕೊಳ್ಳಿ ನೋಡಿ ಭೈರವ ಕಾಲ ಭೈರವ ಚುಂಚನಗಿರಿ ಕ್ಷೇತ್ರ ಅದೇ ಮತ್ ನಾನು ಒಬ್ಬ ಕಲಾವಿದನಾಗ ಶಿವಾರ ಉಮೇಶ್ ಅಂತ ಸ್ವಲ್ಪ ಅಷ್ಟೋ ಇಷ್ಟೋ ನಿಮ್ಮಂತವ್ರ ಪ್ರೀತಿ ಗಳಿಸಿದ್ದೀನಿ ಅಂದ್ರೆ ನಮ್ಮ ಮಂಡ್ಯ ಜಿಲ್ಲೆನಲ್ಲಿ ಮದ್ದೂರು ತಾಲೂಕಲ್ಲಿ ಒಂದು ಹೋಬಳಿ ಇದೆ ಚಿಕ್ಕರಸಿನಕೆರೆ ಹೋಬಳಿ ಅಂತ ಅಲ್ಲಿ ದೊಡ್ಡರಸಿನಕೆರೆ ಅಂಬರೀಷ್ ಅಣ್ಣವ್ರು ಹುಡ್ತಂತ ಗ್ರಾಮ ಆ ಚಿಕ್ಕರಸಿನಕೆರೆ ಹೋಬಳಿನೇ ಈ ಶಿವಾರ ಉಮೇಶ್ ಕಲಾವಿದ ಈ ಕಲಾ ಬೆಳವಣಿಗೆಗೆ ಅತಿ ದೊಡ್ಡ ಪಾಲು ಅವ್ರದ್ದು ನಮ್ ಚಿಕ್ಕರಸಿನಕೆರೆ ಅವ್ರದ್ದು ಅದಕ್ಕೋಸ್ಕರ ಆ ಭೈರವ ಅಂದ್ರೆ ನನಗೆ ಬಹಳ ಇಷ್ಟ ಆದ್ರಿಂದ ಆ ಭೈರವ ಕಾಲಭೈರವನ ಪಾದಕ್ಕೆ ತಾವೆಲ್ಲ ಉಗೆ ಅನ್ಬೇಕೀಗ ಕಾಲಭೈರವೇಶ್ವರನ ಪಾದಕ್ಕುಗೆ ಗದ್ದಿಗೆ ಒಪ್ಪಂದ್ರ ಸ್ವಾಮಿ ಪಾದಕ್ಕುಗೆ ವಿದ್ಯಾಗಣಪತಿ ಮಹಾರಾಜಕ್ಕೆ ಶನೇಶ್ವರ ಸ್ವಾಮಿ ಪಾದಕ್ಕೆ ಸಮಸ್ತ ಭಕ್ತಾದಿಗಳಲ್ಲಿ ವಿನಂತಿ ಈ ದಿನ ನಾಗವಲ್ಲಿ ಗ್ರಾಮದಲ್ಲಿ ಗಣೇಶ ವಿಸರ್ಜನಾ ಕಾರ್ಯಕ್ರಮಕ್ಕೆ ಆಗಮಿಸಿರತಕ್ಕಂತ ನಮ್ಮ ಕರ್ನಾಟಕದ ರಾಜ್ಯ ಪ್ರಶಸ್ತಿ ವಿಜೇತರಾದಂತಹ ಶಿವಾರ ಉಮೇಶ್ ರವರಿಗೆ ನಮ್ಮ ನಾಗವಲ್ಲಿ ಗ್ರಾಮದ ಪರವಾಗಿ ತುಂಬು ಹೃದಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಹಾಗೂ ನಮ್ಮ ಗ್ರಾಮದ ಪರವಾಗಿ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲರೂ ಸಹಕಾರ ಕೊಡಬೇಕು ಅಂತ ತಮ್ಮಲ್ಲಿ ಕಳಕಳೆಯಿಂದ ಪ್ರಾರ್ಥನೆ
ಆಯೋಜಿಸ ಮಾಡಿರ್ತಕ್ಕಂಥ ನಮ್ಮ ನಾಗವಲ್ಲಿ ಎಲ್ಲಾ ಗ್ರಾಮಸ್ಥರಿಗೂ ತುಂಬು ಹೃದಯದಿಂದ ಸ್ವಾಗತವನ್ನು ಕೋರುತ್ತಾ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಶಿವಾರ ಉಮೇಶಣ್ಣವರ ಹತ್ರ ಕೇಳ್ಕೊಂತಾ ಇದ್ದೀವಿ. ಇದು ಸತತವಾಗಿ ಎರಡು ಬಾರಿ ನಮ್ಮ ಗದ್ದಿಗೆ ಒಪ್ಪತ್ತಿನ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ರು. ಈ 3ನೇ ಬಾರಿ ಈ ಕಾರ್ಯಕ್ರಮವನ್ನು ಆಯೋಜಿಸಲು ಇಲ್ಲಿ ಬಂದಿದ್ದಾರೆ. ಅವರಿಗೆ ನಮ್ಮ ಗ್ರಾಮದ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಹಾಗೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಬಂದಿರತಕ್ಕಂಥ ನಾಗವಲ್ಲಿ ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರುಗಳಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ಕಲ್ಪತರು ನಾಡು ತುಮಕೂರು ಜಿಲ್ಲೆ ದೈವಗಳ ನೆಲವೇಡು ಅಬ್ಬೂರು ಹೋಬಳಿಯ ನಾಗವಲ್ಲಿ ಗ್ರಾಮ. ನಮ್ಮ ಲೀಲಾಮೂರ್ತಿ ಅಣ್ಣ ಹೇಳ್ತಾ ಇದ್ರು 18 ಕೋಮಿನ ಜನ ಸಾಮರಸ್ಯದಿಂದ ಬಾಳ ಬದುಕ್ತಿರುವಂತ ಗ್ರಾಮ ಇದು ಅಂತೇಳಿ. ತುಂಬಾ ಸಂತೋಷ ಆಯಿತು. ಜಾತಿ ಧರ್ಮ ದ್ವೇಷ ಬಿತ್ತುತ್ತಿರುವಂತೆ ಪ್ರಪಂಚದಲ್ಲಿ 18 ಕೋಮಿನ ಜನಸಂಖ್ಯೆ ಎಲ್ಲರೂ ಕೂಡ ಸೌಹಾರ್ದತೆಯಿಂದ ಬಾಳ ಬದುಕ್ತಾ ಇದ್ದೀರಿ. ಇಂಥ ಪುಣ್ಯ ಭೂಮಿಗೆ ನಮಕರಿಸಿದ್ದೀರಿ. ಅದಕ್ಕೆ ಅಪ್ಪನಕ್ರೆ ಅಧಿಕಾರ, ಅಮ್ಮನಕ್ರೆ ಮಮಕಾರ, ಹೀರೋನಕ್ರೆ ಜೈತ್ಕಾರ, ಹೀರೋಯಿನ್ ನಕ್ರೆ ಚಮತ್ಕಾರ, ಸೋಲಿಲ್ಲದ ಸರದಾರ. ತಮ್ಮೆಲ್ರಿಗೂ ಕೂಡ ಶಿವಾರ ಉಮೇಶ್ ಮತ್ತು ಸಂಗಡಿಗರ ನಮಸ್ಕಾರ. ತಮ್ಮೆಲ್ಲರ ಪ್ರೀತಿ ಹಾಗೆ ಇರಲಿ. ನನ್ನಂತ 100 ಕಲಾವಿದರಿಗೆ ವೇದಿಕೆ ಕೊಡಿ. ಕಲಾವಿದರು ಗಣಪತಿ ಕಾರ್ಯಕ್ರಮ ಅಂದ್ರೆ ಒಂದಷ್ಟು ಸಂತೋಷವಾಗಿ ಬಂದು ಕಾರ್ಯಕ್ರಮ ಮಾಡ್ತಾರೆ. ಏನೋ ಗಣಪತಿ ಸೀಸನ್ ಬಂದ್ರೆ ಅವ್ರಿಗೊಂಥರ ಸುಗ್ಗಿ ಇದ್ದಂಗೆ ಒಂದಷ್ಟು 4 ಸಂಪಾದನೆ ಮಾಡ್ತೀವಲ್ಲ, 4 ಜನ ಸಂತೋಷ ಪಡಿಸಿ ಅಂತ. ಕೆಲವ್ರು ಬಂದಿದ್ದೀರಿ, ಕೆಲವ್ರು ನೋಡ್ತಾವ್ ಯಾಕೋ ಕಣ್ಣ ಫೋಕಸ್ ಲೈಟ್ ಬಿಟ್ಟಂಗ್ ಕೂತಿದ್ದೀರಿ. ಏನ್ ಬೇಸರ ಅಂತ ನಂಗೆ ಅರ್ಥ ಆಯ್ತಿಲ್ಲ. ನಗ್ನಗ್ತಾ ಕೂತ್ಕೊಳ್ಳಿ. ಇದ್ದದ್ದೇ ನೋವು, ಇದ್ದದ್ದೇ ಸಂಕಟ ಜಗತ್ತೊಂದು ತುಂಬಾ. ಯಾರಿಗಿಲ್ಲ ನೋವು ಅನುಸಂಧಾನ ಇಟ್ಕೊಳ್ಳುವ. ಹಲವಾರು ಗೀತೆಗಳನ್ನ ಆಡ್ತೀನಿ. ತವರೂರಿನ ಪದಗಳಾಡೋಣ, ಅಣ್ಣ ತಂಗಿ ಪದ ಆಡೋಣ, ತಾಯಿ ತಂದೆ ಮಹತ್ವ ತಿಳಿಯೋಣ, ನಮ್ಮ ಮಣ್ಣಿನ ಮಹತ್ವ ತಿಳಿಯೋಣ. ತುಮಕೂರು ಅಂದ್ರೆ ಬಹಳ ಪ್ರಸಿದ್ಧ ಪೌರಾಣಿಕ ನಾಟಕಕ್ಕೆ. ಹಾರ್ಮೋನಿಯಂ ಶಬ್ದ ಕೇಳ್ಬಿಟ್ರೆ ಆಸ್ಪತ್ರೆ ಬೆಡ್ ಮೇಲೆ ಮನ್ಗಿರು ಅಳ್ಳಾಡ್ಬಿಡ್ತಾನೆ. ಅಂತ ಪ್ರೀತಿ ಕೆಲವರಿಗೆ ನಾಟಕದವ್ರಿಗೆ. ಇಶ್ಯೂ ಹಾಕ್ಬಿಟ್ಟಿದ್ರು ಡಾಕ್ಟರ್ ಆಗುದಿಲ್ಲ ಅಂತಾರಲ್ಲ, ಅವ್ರ ಪಕ್ಕಕ್ಕೆ ಹಾರ್ಮೋನಿಯಂ ಬಾರಿಸ್ಬಿಡಿ ಹೋಗಿ ನೋಡ್ರಿ, ಹಂಗೆ ಮೆಲ್ಲ ಕಂಡ್ಬಿಟ್ಬಿಡ್ತಾನ ಅವನು. ಅಷ್ಟು ಪ್ರೀತಿ ತುಮಕೂರು ರಾಮಾಯಣ ನಾಟಕ ಅಂದ್ರೆ. ಮಂಡ್ಯ ಅಂದ್ರೆ ಕುರುಕ್ಷೇತ್ರ. ಆದ್ರಿಂದ ಎಲ್ಲಾ ಗೀತೆಗಳನ್ನು ಹಾಡ್ತೇವೆ. ಭಾಗ್ಯದ ಬಳೆಗಾರ ಹೋಗಿ ಬಾ ನಂತವರಿಗೆ. ಇವತ್ತೆಲ್ಲ ಮೊಬೈಲ್ ಬಂದ್ಬಿಟ್ಟದೆ ಕಣವ. ಮೊದ್ಲೆಲ್ಲ ಮೊಬೈಲ್ ಇಲ್ಲ. ಎಲ್ಲೋ 20 ಮೈಲಿಂದ ಏನಾದ್ರು ಹೆಣ್ಮಗಳು ಮದುವೆ ಆಗ್ಬಿಟ್ರೆ ತವರೂರಿನ ಮಕ್ಕ ನೋಡಕ್ಕೆ 1 ವರ್ಷ ಆಗೋದು. ಇವತ್ತೇನ್ ತೊಂದ್ರೆ ಇಲ್ಲ, ಮೊಬೈಲ್ ಬಂದ್ಬಿಟ್ಟದೆ. ಈಚೆ ಬೀದಿಲಿ ಇದ್ರು ಆಚೆ ಬೀದಿಗೆ ಫೋನ್ ಮಾಡ್ತಾರೆ, ಅವ ಊಟ ಮಾಡ್ದ ಅಂತ. ನಿಂಗ ಅಣ್ಣನ್ ತಿನ್ಕಳ ತೂರಾಡ್ಕ ಬಂದಲ್ಲಿ ಒಡಗಿದ್ಬಿಟ್ಟು ಹೆಂಗವ ಅಂತ ಇವಳು ಕೇಳ್ತಾರೆ. ಅಷ್ಟೊಂದು ಮೊಬೈಲ್ ಬಂದ್ಬಿಡ್ತು. ಮೊದ್ಲು ಪತ್ರ ಬರೀತಿದ್ರು. ಪತ್ರ ಯಾರಿಗಾದ್ರೂ ಪತ್ರ, ಬೆಂಗಳೂರಲ್ಲಿ ಮಗ ಇದ್ರೆ ನಾಗವಲ್ಲಿಗೆ ಪತ್ರ ಬರೆಯುವ. ಮಾತಾಪಿತೃಗಳ ಪಾದಕ್ಕೆ ವಂದಿಸುತ್ತಾ ನಿಮ್ಮ ಮಗನ ಒಂದು ನಮಸ್ಕಾರಗಳು ಅಂತೆಲ್ಲ ಮಾತಾಡುವ. ತಂದೆ ತಾಯಿ ಮಗನ ಪತ್ರ ಬರೆದ್ರೆ ಪ್ರೀತಿಯ ಮಗನಿಗೆ ತಂದೆ ತಾಯಿ ಆಶೀರ್ವಾದ ಅಂತ ಪತ್ರ ಬರೆಯೋರು. ಗೌರವ ಇತ್ತು. ಕೊನೆಗೆ ವಂದನೆಗಳೊಂದಿಗೆ ಕ್ಷೇಮ ಸಮಾಚಾರ ಅಂತೆಲ್ಲ ಬರೀರು. ಈಗ ಹಾಳಾದ ಮೊಬೈಲ್ ಬಂದ್ಬಿಟ್ಟು ಹೆಂಗೆಗೋ ಮಾತಾಡೋಕೆ ಶುರು ಆಗ್ಬಿಟ್ಟವ್ರು ಎಲ್ರು. ಮೊಬೈಲ್ ಹಿಡ್ಕೊಂಡು ಬೀದಿಗೆ ಬಂದ್ಬಿಡ್ತಾರೆ ಒಳಗಿಂದ. ಟವರ್ ಇರುತ್ತಾಕ್ ಬಾ ಥೂ ಹಾಳಾದು ಸರಿಯಾಗಿ ಕೇಳಿಸೋಲ್ತು ಅಂತ ಎಲ್ಲ ಮಾತಾಡ್ಬಿಟ್ಟು ಕೊನೆಯಲ್ಲಿ ಹೇಳ್ತಾರೆ ನೋಡ್ಬೇಕು, ಮಡಗು ಅನ್ನೋದು. ಅವ್ರು ಅಲ್ಲಿ ಮಡಗುದು, ಇವ್ರು ಇಲ್ಲಿ ಮಡಗುದು. ಈ ಸ್ಥಿತಿ ಬಂದ್ಬಿಟ್ಟದೆ. ಅದಕ್ಕೆ ಭಾಗ್ಯದ ಬಳೆಗಾರ ಹೋಗಿ ಬಾ ಅನಂತವರಿಗೆ. ತವರೂರನ್ನ ಪ್ರೀತಿ, ಅಪ್ಪ ಅಮ್ಮನ ನೆನಪು ಯಾರ್ಯಾರಿಗೆ ಬರ್ತದೆ ಒಂದ್ಸರಿ ಚಪ್ಪಾಳೆ ಹೊಡಿರವ ನೋಡುವ. ಕೈಯ ಚಪ್ಪಾಳೆ ಹೊಡಿರವ, ಏನೂ ಆಗುದಿಲ್ಲ. ಸಂತೋಷ. ಯೋಜನೆ ಮುಂದುವರಿಯುತ್ತದೆ. ಶಕ್ತಿ ಯೋಜನೆ ನೆನ್ನೆ ಯಾರೋ ಮಾತಾಡ್ತಾ ಇದ್ರು. ಬಸ್ ಫ್ರೀ ಆಗೋದಲ್ಲ, ವಿಮಾನನು ಫ್ರೀ ಮಾಡ್ರಂತೆ ಕಣವ. ಮಾಡ್ರಂತೆ ಹೇಳ್ತಾ ಇದ್ರು, ಯಾರು ಹೇಳ್ತಾ ಇದ್ರು. ನೀವು ಆಧಾರ್ ಕಾರ್ಡ್ ಸ್ವಲ್ಪ ರೆಡಿ ಮಾಡ್ಕೊಂಡು ಕತ್ತಿಗೆ ಕಾನ್ವೆಂಟ್ ಕೈಗಳು ಹೋದಾಗ ಹಾಕೋಯ್ತಾವಲ್ಲ, ಹಂಗ ಹಾಕೋಬಿಟ್ರಿ ನೀವು. ಏನ್ ತಲೆ ಕೆಡಿಸ್ಕೋಬೇಡಿ, ಎಲ್ಲ ಫ್ರೀ ಆಗ್ತದೆ. ನೀವು ಆರಾಮಾಗಿ. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ನಿನ್ನ ತವರೂರ ನಾನೇನೋ ಬಲ್ಲೇನೋ, ನಿನ್ನ ತವರೂರ ನಾನೇನೋ ಬಲ್ಲೇನೋ, ಗೊತ್ತಿಲ್ಲ ಎನಗೆ ಗುರಿಯಿಲ್ಲ ಎಲೆಬಾಲೆ ತೋರಿಸುವ ನಿನ್ನ ತವರೂರ. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ.
ಒಬ್ಬ ಹೆಣ್ಮಗಳು ಹೇಳ್ತಾಳೆ, ಅಪ್ಪ ನೀನ್ ಎಲ್ಲಿ ತನಕ ಹೋಯ್ತಿ ಬಳೆ ವ್ಯಾಪಾರ ಮಾಡೋಕೆ ಅಂತ. ಅದಕ್ಕೆ ಇವನಂದ, ನಾ ಕುಣಿಗಲ್ ತನಕ ಹೋಗ್ತೀನಿ, ತುಮಕೂರಿಗೆಲ್ಲ ಹೋಗ್ತೀನಿ, ಯಾಕವ ಅಂತ ಕೇಳ್ದು. ಅದಕ್ಕೆ ಕುಣಿಗಲ್ ಕಡೆ ಹೋದ್ರೆ ನಮ್ಮೂರ್ಗ್ ಹೋಗಿದ್ ಬಂದ್ಲು. ಎಲ್ಲದೇ ನಿಮ್ಮೂರು ಅಂದ. ಇವತ್ ನಂಗೆ ಬಸ್ ಸ್ಟ್ಯಾಂಡ್ ಇಲ್ಲ, ಬೋಲ್ಡ್ ಇಲ್ಲ ಪಾಪ. ಅದಕ್ಕೆ ಹೆಣ್ಮಗಳು ಹೇಳ್ತಾಳೆ, ನಮ್ಮೂರ್ ದಾರಿ ಹೇಳ್ಕೊಡ್ತೀನಿ, ಹೋಯ್ತೀಯಾ? ಹೇಳು, ಯಾವ ದಾರಿ? ಬಾಳೆ ಬಲಕ್ಕೆ ಬೀಡು, ಸೀಬೆ ಎಡಕ್ಕೆ ಬೀಡು, ಬಾಳೆ ಬಲಕ್ಕೆ ಬೀಡು, ಸೀಬೆ ಎಡಕ್ಕೆ ಬೀಡು, ನಟ್ಟ ನಡುವೆಯಲ್ಲಿ ನೀವೋಗೋ ಬಳೆಗಾರ, ನಟ್ಟ ನಡುವೆಯಲ್ಲಿ ನೀವೋಗೋ ಬಳೆಗಾರ, ಅಲ್ಲಿ ಊರೆಲ್ಲ ತವರೂರು, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಬಾಳೆ ಬಲಕ್ ಬಿಟ್ಟು ಸೀಬೆ ಎಡಕ್ ಬಿಟ್ಬಿಟ್ಟು ಮಧ್ಯೆ ಹೊಂಟೋಗ್ಬಿಡು, ನಮ್ಮೂರದೇ ಅಂತೀಯಲ್ವ. ಆ ರೋಡಲ್ಲಿ ಹೋದ್ರೆ 4-5 ಊರ್ ಸಿಗ್ತವೆ, ಅದ್ರಲ್ಲಿ ನಿಮ್ಮೂರ್ ಯಾವ್ದು ಹೇಳು? ಅದೇಂಗ್ ಗೊತ್ತಾಗ್ಬೇಕು ನನಗೆ ಅಂದ ಅವನು. ಅದಕ್ಕೆ ಹೆಣ್ಮಗಳು ಹೇಳ್ತಾಳೆ, ನಮ್ಮೂರೇನು ಕಮ್ಮಿ ಅನ್ಕಂಡ? ಆಲೆ ಆಡುತ್ತಾವೆ ಗಾಣ ತಿರುಗುತ್ತಾವೆ, ಆಲೆ ಆಡುತ್ತಾವೆ ಗಾಣ ತಿರುಗುತ್ತಾವೆ, ನವಲು ಸಾರಂಗ ನಲಿತಾವೆ ಬಳೆಗಾರ, ನವಲು ಸಾರಂಗ ನಲಿತಾವೆ ಬಳೆಗಾರ, ಅದೇ ಕಣು ನನ್ನ ತವರೂರು, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಆಲೆ ಆಡ್ತವೆ, ಗಾಣ ತಿರುಗ್ತವೆ, ನವಲು ಸಾರಂಗ ನಲಿತವೆ, ಅಂತ ಸುಂದರವಾದ ಊರು ನಮ್ದು ಅಂದ ತಾಯಿ. ಅದಕ್ಕೆ ಬಳೆಗಾರ ಕೇಳ್ತಾನೆ, ಊರೇನೋ ಗೊತ್ತಾಯ್ತು, ಹೋಗ್ತೀನಿ ಕಣವ. ಒಂದೂರು ಅಂದ್ಮೇಲೆ 100 ಮನೆ ಇರ್ತವೆ, 150 ಮನೆ ಇರ್ತವೆ, ಅದ್ರಲ್ಲಿ ನಿನ್ ಮನೆ ಯಾವ್ದು ನನಗೆ ಹೆಂಗ್ ಗೊತ್ತಾಗ್ಬೇಕು ಅಂದ ಅವನು. ಅದಕ್ಕೆ ಹೆಣ್ಮಗಳು ಅದು ಹೇಳ್ತಾಳ ಅಡ್ರೆಸ್ಸು. ಎಂತ ಮನೆ ಗೊತ್ತಾ ನಮ್ಮದು? ಹಂಚಿನ ಮನೆ ಕಾಣೋ, ಕಂಚಿನ ಕದ ಕಾಣೋ, ಹಂಚಿನ ಮನೆ ಕಾಣೋ, ಕಂಚಿನ ಕದ ಕಾಣೋ, ಮಿಂಚಾಡೋವೆರಡು ಗಿಣಿ ಕಾಣೋ ಬಳೆಗಾರ, ಮಿಂಚಾಡೋವೆರಡು ಗಿಣಿ ಕಾಣೋ ಬಳೆಗಾರ, ಅದೇ ಕಣು ನನ್ನ ತವರು ಮನೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಶ್ರೀಮಂತರ ಮನೆ ಅದು, ಹಂಚಿನ ಮನೆ, ಕಂಚಿನ ಕದ ಮನೆ, ಮುಂಬಾಗ್ಲಿಗೆ ಕಂಚಿನ ಕದ ಹಾಕಿದ್ರು. ಅವರು ಶ್ರೀಮಂತರು, ನಾವಲ್ಲ. ನಾವು ಮಾಡ್ತೀವಿ ದೇವ್ರ ಮನೆಗೆ 2 ಲಕ್ಷ ರೂಪಾಯಿ ಬಾಗ್ಲು ನಿಲ್ಸ್ಬಿಟ್ಟು ಬಂದ್ ಅಂಟ್ರಿಗೆಲ್ಲ ಅದನ್ನೇ ತೋರ್ಸುದು. ಅಮೇರಿಕ್ತಿನ್ ತರಿಸಿದೀವಿ ಇದನ್ನ, ಹೆಂಗದ್ ನೋಡಿ ಟೈಲ್ಸು ಅಂತ. ಒಳಗ್ ಕುಂತರು ದೇವ್ರ ಅನ್ಕತಾನೆ, ನೀನೇ ಕೂತ್ಕೊಬಿಡವ ಬಂದು, ನಾನ್ ಬ್ಯಾಡುಕೆ ಮಾಡ ಇಲ್ಲಿ. ಏನ್ ಬಂದವ್ರಿಗೆಲ್ಲ 2 ಲಕ್ಷ 2 ಲಕ್ಷ 2 ಲಕ್ಷ. ನೀವು 5 ಲಕ್ಷ ರೂಪಾಯಿ ಟೈಲ್ಸ್ ಹಾಕ್ಸಿ, 10 ಲಕ್ಷ ರೂಪಾಯಿ ಡೋರ್ ಇಡ್ಸಿ, ಒಳಗ್ 4 ಜನ ಪ್ರೀತಿಂಗ್ ಇಲ್ಲ ಅಂದ್ಮೇಲೆ ಯಾಕ ಮನೆ? ದೊಡ್ಡ ದೇವಸ್ಥಾನ ಎಷ್ಟೇ ದೊಡ್ಡದಾಗ ಕಟ್ಬಹುದು, ಭಗವಂತ ಅಲ್ಲಿ ಕುಂತ್ಕೊಂಡಿಲ್ಲ ಅಂದ್ರೆ ಅದಕ್ಕೆ ಬೆಲೆ ಇಲ್ಲ. ಅದಕ್ಕೆ ಹೆಣ್ಮಗಳು ಹೇಳ್ತಾಳೆ, ಹಂಚಿನ ಮನೆ ಕಂಚಿನ ಕದ ನನ್ನ ಊರು ಹೋಗೋ ಅಂದ್ಲು. ಬಳೆಗಾರ ಕೇಳ್ತಾನೆ, ಹಂಚಿನ ಮನೆ ಕಂಚಿನ ಕದ ಅಂತಿ, ಮನೆಗೆ ಹೋಗ್ತೀನಿ ನಾನು. ಮನೆ ತುಂಬಾ ಹೆಣ್ಮಕ್ಳು ಇರ್ತಾರೆ, ಅದ್ರಲ್ಲಿ ನಿಮ್ ತಾಯಿ ಯಾರವ? ಯಾರಿಗೋ ಬಳೆ ಕೊಟ್ಬಿಟ್ರೆ ನೀನ್ ಕಾಸು ಕೊಡ್ತಿ ಈಗ ನೀನ್ ನನಗೆ, ನಾನು ಹೋಗಿ ನಿಮ್ ಚಿಕ್ಕವಂಗ್ ಬಳೆ ಕೊಟ್ಬಿಟ್ರೆ ಏನ್ ಮಾಡೋದು? ನಿಮ್ ತಾಯಿ ಯಾರು ನಂಗೆ ಗೊತ್ತಾಗಬೇಕು ಅಂದವನು.
ಆ ತಾಯಿ ಬಗ್ಗೆನೂ ಹೇಳ್ತಾಳೆ ನೋಡ್ರಿ ಹೆಂಗೆ. ಮುತ್ತೈದೆ ಅಟ್ಟಿಲಿ ಮುತ್ತಿನ ಚಪ್ಪರಾಕಿ, ಮುತ್ತೈದೆ ಅಟ್ಟಿಲಿ ಮುತ್ತಿನ ಚಪ್ಪರಾಕಿ, ನಟ ನಡುವೆಲಿ ಪಗಡೆಯ ಆಡುತ್ತಾಳೆ, ನಟ ನಡುವೆಲಿ ಪಗಡೆಯ ಆಡುತ್ತಾಳೆ, ಅವಳೆ ಕಣೋ ನನ್ನ ಅಡೆದವ್ವ. ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ. ಕೇಳ್ತಾನಂತೆ, ಏನವ್ವ ಮುತ್ತೈದೆ ಇಟ್ಟಿರಿ ಮುತ್ತಿನ ಚಪ್ಪಳದ ಕೆಳಗೆ ಪಗಡೆ ಆಡ್ತಾ ಕೂತರು, ನಿಮ್ಮವ್ವ ಶ್ರೀಮಂತೆ ಅಂತೋಳು ಚಿನ್ನದ ಬಳೆ ಹಾಕತ್ತಾಳವ್ವ, ನಾ ತಗೊಂಡೋಗು ಗಾಜಿನ ಬಳೆ ಮಣ್ಣಿನ ಬಳೆ ತಗಂತಾಳ ನಿಮ್ ತಾಯಿ, ಅಲ್ಲಿ ಹೋಗು ಅಂತೀಯಲ್ಲ ಅಂದ್ರೆ ಈ ಹೆಣ್ಮಗಳು ಹೇಳ್ತಾಳೆ, ನಮ್ ತಾಯಿಗೆ ಏನ್ ಆಸೆ ಗೊತ್ತೇನಪ್ಪ, ಏನ್ ಆಸೆ? ಅಚ್ಚ ಕೆಂಪಿನ ಬಾಳೆ ಹಸುರು ಗೀರಿನ ಬಾಳೆ, ಅಚ್ಚ ಕೆಂಪಿನ ಬಾಳೆ ಹಸುರು ಗೀರಿನ ಬಾಳೆ, ನನ್ನ ಅಡದವ್ಗೆ ಬಲು ಆಸೆ ಬಳೆಗಾರ, ನನ್ನ ಅಡದವ್ಗೆ ಬಲು ಆಸೆ ಬಳೆಗಾರ, ಕೊಂಡೋಗೋನಲ್ಲ ತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ